ನಾನೇನೋ ಕೆಲಸ ಅಂದ್ಕೊಂಡಿದ್ದೆ, ಮಕ್ಕಳು ಬಂದಮೇಲೆ ಡೇ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ ಡೇ ಕೇರಿಂದ ದೇವ್ರ ಕೈಯಿಂದ ಡೇ ಕೇರಿಗೆ ಮಕ್ಕಳು ಬರ್ತಾ ಇದ್ದಾರೆ. ಆಮೇಲೆ ಪರ್ಸ್ನಲ್ ಸ್ವಲ್ಪ ಅಂದ್ಕೊಂಡಿದ್ದೆ, ಹೆಲ್ತ್ ವಿಷಯನೂ ಒಳ್ಳೆಯದಲ್ಲ ಸರ್, ಚೆನ್ನಾಗಿದೆ. ನಾನು ಸಂಕಲ್ಪ ಮಾಡಿದ್ದೀನಿ, 21 ವಾರ ಹೇಳಿದರು, ಅದರಲ್ಲಿ ಇವತ್ತು 10ನೇ ವಾರ ನಡೀತಾ ಇದೆ. ನಮ್ಮದು ಒಳ್ಳೆಯದಾಗಿದೆ ಸರ್. ಮೇಡಮ್ ಡೇ ಕೇರ್ ಮಾಡ್ಬೇಕು ಅಂದ್ಕೊಂಡಿದ್ರಿ, ಎಷ್ಟನೇ ವಾರದಲ್ಲಿ ಆಯಿತು, ಹೇಗೆ ಜನ? 2-3 ವಾರದಲ್ಲೇ ಗೊತ್ತಾಯ್ತು ಸರ್ ನನಗೆ, ದೇವರು ಅನುಗ್ರಹ ಮಾಡಿದ್ದಾರೆ ನಮಗೆ. ಹೌದಾ? ಮುಂಚೆ ಹೇಗಿತ್ತು ಮೇಡಮ್ ಜೀವನ? ಪರವಾಗಿಲ್ಲ ಸರ್, ಇಲ್ಲಿ ಬಂದರೆ ನಮ್ಗೆ ಇನ್ನೂ ಚೆನ್ನಾಗಿದೆ. ಓಕೆ, ಮುಂಚೆ ಅನಿಸ್ತು ಇಲ್ಲ, ಒಬ್ಬರೇ ಮನೇಲಿದ್ರು, ನಮ್ಮ ಪಾಪ ಒಬ್ಬರೇ ನೋಡ್ಕೊತಾ ಇದ್ರು, ನಾನು ಒಬ್ಬರೇ ಕೆಲಸಕ್ಕೆ ಹೋಗ್ತಾ ಇದ್ದು. ಆಮೇಲೆ ಒಂದೊಂದಾಗಿ ಬರ್ತಾ ಇದ್ದೆ. ಬೆಂಗಳೂರು ಅಂತ ನಗರದಲ್ಲಿ ಒಬ್ಬರೇ ದುಡಿಲಿಕ್ಕೆ ಕಷ್ಟ, ಒಬ್ಬರೇ ದುಡಿಯೋಕ್ಕಾಗಲ್ಲ. ಏನಂದರೆ ಇರೋದ್ರಲ್ಲಿ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಮಗು ಆಯ್ತಂತ ಒಂದು ಬಿಟ್ಬಿಟ್ರು. ಇನ್ನೇ ನಾವು ನೋಡ್ಕೊಂಡೋಗಿ ಯಾರೂ ಇಲ್ಲ. ಮೇಡಮ್ ಕಲಿಯುಗದಲ್ಲಿ ರಾಯರ ಪವಾಡ ನಡೀತಾ ಇದೆಯಾ? ನಡೀತಾ ಇದೆ ಸರ್, ನಡೀತಾ ಇದೆ. ರಾಯರಿದ್ದಾರಾ? ರಾಯರಿದ್ದಾರೆ ಸರ್, ನಮ್ಮ ಪಾಲಿಗಂತ ರಾಯರಿದ್ದಾರೆ.